ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಆಯ್ಕೆ ಮಾಡಿ ಯುವ ಮಾಣಿಕ್ಯ ಮೌನಿಷ್ ಪ್ರಶಸ್ತಿ ನಟ ವಿಜಯ್ ಆನಂದ್, ನಟ ವಿಜಯ್ ಕುಮಾರ್ ಆರಾಧ್ಯ, ವಿಶ್ವನಾಥ್ ಗೌಡ, ನಟ ಆರವ್ ಲೋಹಿತ್, ಗಿನ್ನೆಸ್ ದಾಖಲೆ ಪಡೆದ ಡಾಕ್ಟರ್ ಕರಾಟೆ ಶ್ರೀನಾಥ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಗೀತಾ ರೆಡ್ಡಿ ಮೋನಿಷ್ ಚಾರಿಟಬಲ್ ಟ್ರಸ್ಟಿನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಇವರು ಹಾಗೂ ಮುಖ್ಯ ಅತಿಥಿಗಳು ಕರ್ನಾಟಕದ ಲೋಕಾಯುಕ್ತ ಡಿವೈಎಸ್ಪಿ ಶ್ರೀ LY ರಾಜೇಶ್. ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಿವರೆಗೂ ಜೀವಂತವಾಗಿರ್ತಾನೆ, ಒಬ್ಬ ವ್ಯಕ್ತಿನ ನಾವು ಎಲ್ಲಿವರೆಗೂ ಬರ್ತಿದ್ದಾನೆ ಅಂತೀವಪ್ಪ, ನೀನು ಹೇಳಿ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ ಅಂತ ಹೇಳ್ತೀವಿ ನಾವು. 60 ವರ್ಷ ಹಾಗೆ ನಾನು 6 ವರ್ಷಕ್ಕೆ ಹೋಗ್ಬೇಕು. ಅವರ ಪುತ್ರಶೋಕಂ ನಿರಂತರಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಎಲ್ಲಿವರೆಗೂ ತಂದೆ ತಾಯಿ ಬರ್ತಿರ್ತಾರೋ ಅವರಿಗೆ ಅಶೋಕ ನಿರಂತರ, ಅದು ಒಂದು ದಿವಸಕ್ಕೆ ಅಂತಲ್ಲ. ಹಾಗಾಗಿನೇ ಮಕ್ಕಳಿಗೆ ಹುಷಾರಾಗಿರೋ ಅಂತ ಹೇಳ್ತಕ್ಕಂಥದ್ದು, ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಡ್ರಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅಂತ. ಸೊ ಭಗವಂತ ಎಲ್ಲ ಕಡೆ ಇರಕ್ಕಾಗಲ್ಲ. ಹಾಗಾಗಿ ಹೆಂಡತಿ ಗುದ್ದಲ್ ಗಂಡನಿಗೆ ಹೇಳ್ತಾರೆ, ಬೇಗ ಬರೆಯಲ್ಲಿ ಕುಟ್ಕೊಂಡು ಬರ್ಬೇಡಿ ಅಂತ. ಹೆಂಡತಿ ಗುದ್ದಲ್ ಇರ್ತಾರೆ, ಪೊಲೀಸರ ಗುದ್ದಲ್ ಬಂದು ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ, ಹೆಂಗನಲ್ಲಿ ಓಡಿಸ್ಬೇಡಿ. ನಮ್ಮನೆ ಇಲ್ಲೇ ಇರೋದು ಸಾಕು, ನಿಮ್ಮನೆ ಇಲ್ಲಿ ಇರೋದು ಪಟ್ಟ, ಅಲ್ಲಿ ನೆಕ್ಸ್ಟ್ ರೋಡಲ್ಲಿ ಏನಾಗಿದೆ ಅಂತ ಯಾರು ಗೊತ್ತಿಲ್ಲ. ಹೌದಾ? ಡ್ರೈವಿಂಗ್ ಲೈಸೆನ್ಸ್ ಎಲ್ಲಿ ಅಂತ ಕೇಳಿದ್ರೆ ಫೋನ್ ಕೊಡ್ತಾರೆ. ಸೊ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಮೋನಿಷ್ ಅವರ ತಾಯಿ ಮತ್ತೆ ಮೋನಿಷ್ ಅವರ ಸಹೋದರ ಇಬ್ರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿವರೆಗೂ ಈ ಕಾರ್ಯಕ್ರಮ ನಡೆದುಕೊಂಡು ಹೋಗ್ಬೇಕು ಅಲ್ಲಿವರೆಗೂ ಮೋನಿಷ್ ಜೀವಂತವಾಗಿರ್ತಾರೆ. ಗೀತಾ ಮೇಡಮ್ ಅವರೇ, ಮೋನಿಷ್ ಜೀವಂತವಾಗಿರೋದ್ರಿಂದ ನೀವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಫಿಸಿಕಲ್ ಇಲ್ಲದೆ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಇದ್ದಾರೆ ತಾನೆ, ಕಾರ್ಯಕ್ರಮದ ಮುಖಾಂತರ ಇದ್ದಾರೆ ತಾನೆ, ಮತ್ತೆ ಅದನ್ನ ನಗರಂತೆ ನಾವು ಜೀವನವನ್ನು ತಗೊಂಡು ಹೋಗ್ಬೇಕು. ಇವತ್ತಿನ ದಿನ ದುಃಖ ಪಡೋ ವಿಚಾರ ಅಲ್ಲ, ಇವತ್ತು ಆ ವ್ಯಕ್ತಿ ಒಂದು ಶಕ್ತಿಯಾಗಿ ನಿಮಗೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಆ ಪ್ರೇರಣೆಯಿಂದ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ. ಸೊ ಹಾಗಾಗಿ ಅದನ್ನ ದುಃಖ ಅಂತ ತೆಗೆದುಕೊಳ್ತೀರ, ಅದನ್ನ ಒಂದು ಶಕ್ತಿ ಅಂತ ತಗೊಂಡು ಅದನ್ನ ಮುಂದಿನ ಜೀವನದಲ್ಲಿ ಇನ್ನೊಂದಷ್ಟು ಯುವಕರಿಗೆ ಎಚ್ಚರಿಕೆಯನ್ನು ಕೊಡೋ ಬಗ್ಗೆ ನೀವು ಯಾವ ರೀತಿ ನಾವು ಮನವರಿಕೆ ಮಾಡ್ಕೊಳ್ಬಹುದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಯಾಕಂದ್ರೆ ಒಂದು ಜೀವ ಹೋಗಿದ್ದು ಬರೋದಿಲ್ಲ, ಆದ್ರೆ ಅದೇ ಜೀವದ ಏನಾಗಿದೆ ಆ ಸಂದೇಶದ ಮುಖಾಂತರ ಇನ್ನೊಂದಷ್ಟು ಜೀವನ ಉಳಿಸುವಂತ ಒಂದು ಕೆಲಸ ಆಗ್ಬೇಕಾಗಿದೆ. ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ, ಒಂದು ಪ್ರಜ್ಞೆನ ಉಳಿಸಬೇಕಾಗಿದೆ. ಅದು ಬಹಳ ಮುಖ್ಯ ಇವತ್ತಿನ ಸಮಾಜದಲ್ಲಿ. ಇವ್ರು ಹೇಳಿದ್ರು ಇಲ್ಲ 2 ನಿಮಿಷ ಕಾರ್ಯಕ್ರಮ ಮಾಡ್ತಾರೆ ಇಬ್ಬಡಿ ಸಾರ. ಬಹುಶಃ ನಾನು ಹೋಗಿದ್ದಿದ್ರೆ ಆ ಕಲಾವಿದರ ಆ ಕಲೆನ ನನಗೆ ಸೊಗಸಾಗಿ ಅದನ್ನು ಅನುಭವಿಸುವಂತ ಅವಕಾಶ ಸಿಗ್ತಾ ಇರಲಿಲ್ಲ. ಆ ಕಲಾವಿದರಿಗೆ ಒಂದು ಜೋರು ಚಪ್ಪಾಳೆ ಮಾಡೋಣ. ಪ್ರಶಸ್ತಿ ಪುರಸ್ಕಾರವೆಂಬುದು ನಾವು ಮಾಡುವ ಕೆಲಸಕ್ಕೆ ಬೆನ್ನು ತಟ್ಟಿ ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೀರಾ, ನೀವು ಮಾಡುವ ಕೆಲಸ ಕಾರ್ಯಗಳನ್ನು ನಾವು ಗಮನಿಸುತ್ತಿದ್ದೇವೆ ಎಂದು ತಿಳಿಸುವ ಹಾಗಿರುವುದು. ವಿಶೇಷವೇನೆಂದರೆ ನಮ್ಮ ಪೊಲೀಸ್ ಉಪಸಂಪಾದಕರು ಶ್ರೀ ಅಂಟೋನಿ ರಾಜು ಅವರಿಗೆ ಹಾಗೂ ಹಲವಾರು ಪತ್ರಕರ್ತರಿಗೆ ಪ್ರಶಸ್ತಿ ನೀಡಲಾಯಿತು. ನಿಮ್ಮನ್ನು ಗುರುತಿಸಿ ಬೆಳೆಸಬೇಕು ಹಾಗೂ ಇದನ್ನು ನೋಡಿ ಇನ್ನೂ ಹಲವಾರು ಯುವಕರಿಗೆ ಪ್ರೇರಣೆ ಸ್ಫೂರ್ತಿ ಸಿಗುತ್ತೆ ಎಂದು ಹೇಳಿದರು.